ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅರ್ಪಿತಾ. ನೀವೇನೋ ಇಂಜಿನಿಯರಿಂಗ್ ತಗೋಬೇಡಿ ಅಂತ ಅಂದ್ರಿ, ಬಟ್ ಆಲ್ರೆಡಿ ಇಂಜಿನಿಯರಿಂಗ್ ತಗೊಂಡಿರೋರು ಏನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಜನ DM ಮಾಡಿ ಕೇಳಿದ್ದಾರೆ. ಸೊ ಅವ್ರಿಗೆಲ್ಲ ಉತ್ತರ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆ AI ನಮ್ ಎಲ್ಲಾ ಜಾಬ್ನು ಟೇಕ್ ಓವರ್ ಮಾಡ್ಬಿಡುತ್ತಾ ಅನ್ನೋ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಆಕ್ಚುಲಿ AI ಕೋಡ್ ಬರಿಬೋದು ಅಥವಾ ರಿಪಿಟೇಟಿವ್ ಟಾಸ್ಕ್ಗೆ ಆಟೋಮೇಷನ್ ಕೂಡ ಮಾಡ್ಬೋದು. ಆದ್ರೆ ಸಿಸ್ಟಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ AI ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ನು ತಗೊಳಲ್ಲ. ಅದಕ್ಕೆಲ್ಲ ಡಿಸಿಷನ್ ಮೇಕಿಂಗ್ ಮಾಡೋರು ಬೇಕಾಗ್ತಾರೆ, ಅಕೌಂಟಬಿಲಿಟಿ ತಗೊಳ್ಳೋರು ಬೇಕಾಗ್ತಾರೆ, ಅಂಡ್ ರಿಯಲ್ ಹ್ಯೂಮನ್ ಜಡ್ಜ್ಮೆಂಟ್ ಬೇಕಾಗತ್ತೆ. ಇದನ್ನೆಲ್ಲ ಯಾವುದೇ AI ಟೂಲ್ಸ್ ಇಂದ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ IT ಇಂಡಸ್ಟ್ರಿಗೆ ಎಂಪ್ಲಾಯೀಸ್ ಖಂಡಿತ ಬೇಕಾಗ್ತಾರೆ, ಬಟ್ ರಿಯಲ್ ಸ್ಕಿಲ್ಸ್ ಇರೋರ್ನ ಮಾತ್ರ ಇಟ್ಕೊಂತಾರೆ. ತುಂಬಾ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿರ್ತಾರೆ, 4 ವರ್ಷ ಇಂಜಿನಿಯರಿಂಗ್ ಮುಗಿಸಿದ್ರೆ ಸಾಕು, ಲೈಫ್ ಸೆಟ್. ಬಟ್ ಅವ್ರು ರಿಯಲ್ ವರ್ಲ್ಡ್ ಅಲ್ಲಿ ಕೆಲಸ ಹುಡ್ಕಕ್ ಸ್ಟಾರ್ಟ್ ಮಾಡಿದಾಗೇನೆ ಗೊತ್ತಾಗೋದು, ಏನೋ ಮಿಸ್ ಹೊಡಿತಿದೆ ಅಂತ. ಸೊ ಅದಕ್ಕೆ ನಾನು ಪ್ರತಿಯೊಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹತ್ರ ಹೇಳೋದಿಷ್ಟೇ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಓದಿ ಅಥವಾ ಒಂದ್ ಸ್ವಲ್ಪ ಕೋಡಿಂಗ್ ಲ್ಯಾಂಗ್ವೇಜ್ ಕಲ್ತು ಬಿಟ್ರೆ ಅಷ್ಟೇ ಸಾಕಾಗಲ್ಲ. ಕಮ್ಯುನಿಕೇಶನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಳೆಸ್ಕೊಳ್ಳಿ. IT ಇಂಡಸ್ಟ್ರಿ ಪ್ರಾಸೆಸ್ ನ ಇವಾಗ್ಲೇ ತಿಳ್ಕೊಳ್ಳಿ, ಅಲ್ಲಿ ಏನ್ ನಡೀತಾ ಇದೆ ಮತ್ತೆ ಯಾವ ಸ್ಕಿಲ್ಸ್ ನ ಕಲ್ತ್ಕೊಂಡ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ಜಾಬ್ ಸಿಗತ್ತೆ ಅನ್ನೋದನ್ನ ಇವಾಗ್ಲಿಂದಾನೇ ತಿಳ್ಕೊತಾ ಹೋಗಿ. ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಬಂದಿತ್ತು, ಯಾವ ಕೋರ್ಸ್ ನ ಮಾಡ್ಬೇಕು ಜಾಬ್ ತಗೋಬೇಕು ಅಂತ ನನಗ್ ತಿಳಿದಿರೋ ಮಟ್ಟಿಗೆ ಸೈಬರ್ ಸೆಕ್ಯೂರಿಟಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಡೆವಾಪ್ಸ್ ಇಂಜಿನಿಯರಿಂಗ್, ಕಂಪ್ಲೈನ್ಸ್, ಪ್ರಾಂಪ್ಟ್ ಇಂಜಿನಿಯರಿಂಗ್, AI ವಿತ್ ಎನಿ ಡೊಮೈನ್ ಎಕ್ಸ್ಪರ್ಟ್ ಅಂಡ್ IoT, ಡೇಟಾ ಇಂಜಿನಿಯರಿಂಗ್, ಮೆಷಿನ್ ಲರ್ನಿಂಗ್, ಇದೆಲ್ಲ ಜಾಬ್ ರೋಲ್ಸ್ AI ಇದ್ರೂ ಕೂಡ ಸರ್ವೈವ್ ಆಗ್ತೀರಾ. ಸೊ ಅದು ಇದು ಜಾಬ್ ಅನ್ನೋಕ್ಕಿಂತ ನಿಮ್ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ರೆ ಅಂಡ್ ಅದ್ರ ಜೊತೆ ಅದಕ್ಕೆ ಬೇಕಾಗಿರೋ AI ಟೂಲ್ಸ್ ನ ನೀವು ಕಲ್ತ್ಕೊಂಡಿದ್ರೆ ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕಮ್ಯುನಿಕೇಶನ್ ಒಂದೇ ಇದ್ರೆ ಸಾಕಾಗಲ್ಲ, ಅಡಾಪ್ಟಬಿಲಿಟಿ ಕೂಡ ಇರಬೇಕು ಅಂತ. ಅಂಡ್ ಅಡಾಪ್ಟಬಿಲಿಟಿ ಜೊತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇರಬೇಕು. ಇನ್ನೊಂದು ಯೂಸ್ಫುಲ್ IT ಟಾಪಿಕ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. IT ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ.